ಮನೆಯ ಪೂಜೆ ಕೋಣೆಯಲ್ಲಿ ಈ 5 ತಪ್ಪುಗಳಿದ್ದರೆ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ. ನಮಸ್ಕಾರ ಸ್ನೇಹಿತರೆ, ಶಿವಲೋಕಕ್ಕೆ ಸ್ವಾಗತ. ನಮ್ಮ ಮನೆಯ ಪೂಜೆ ಕೋಣೆ ಕೇವಲ ಒಂದು ಕೋಣೆ ಅಲ್ಲ, ಅದು ದೇವರ ಸಾನ್ನಿಧ್ಯವಿದೆ ಎಂದು ನಾವು ನಂಬುವ ಪವಿತ್ರ ಸ್ಥಳ. ಪ್ರತಿದಿನ ನಾವು ದೇವರಿಗೆ ದೀಪ ಹಚ್ಚುತ್ತೇವೆ, ಅಗರಬತ್ತಿ ಬೆಳಗಿಸುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ. ಆದರೆ ಕೆಲವೊಮ್ಮೆ ನಮಗೆ ತಿಳಿಯದೆಯೇ ಕೆಲವು ತಪ್ಪುಗಳು ಆಗುತ್ತವೆ. ಅಂತಹ ತಪ್ಪುಗಳ ಬಗ್ಗೆ ಅನೇಕ ಸಂಪ್ರದಾಯಗಳಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಇಂದು ಜನಪ್ರಿಯ ನಂಬಿಕೆಗಳ ಪ್ರಕಾರ ಪೂಜಾ ಕೋಣೆಯಲ್ಲಿ ಮಾಡಬಾರದ 5 ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯ ತಪ್ಪು, ಪೂಜಾ ಕೋಣೆಯನ್ನು ಅಸ್ವಚ್ಛವಾಗಿಡುವುದು. ಸ್ವಚ್ಛತೆ ಬಹಳ ಮುಖ್ಯ. ಧೂಳು ತುಂಬಿದ ದೇವರ ಫೋಟೋಗಳು, ಒಣಗಿದ ಹೂಗಳು, ಹಳೆಯ ಪೂಜೆಯ ಸಾಮಗ್ರಿಗಳು ಇವುಗಳನ್ನು ದೀರ್ಘಕಾಲ ಹಾಗೆಯೇ ಇಡುವುದು ಒಳ್ಳೆಯದಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಸ್ವಚ್ಛವಾದ ಸ್ಥಳದಲ್ಲಿ ಪೂಜೆ ಮಾಡಿದರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತದೆ. ಎರಡನೇ ತಪ್ಪು, ಒಡೆದ ಮೂರ್ತಿಗಳನ್ನು ಇಟ್ಟುಕೊಳ್ಳುವುದು. ಅನೇಕ ಮನೆಗಳಲ್ಲಿ ಒಡೆದ ಮೂರ್ತಿಗಳು ಅಥವಾ ಚೌಕಟ್ಟುಗಳು ಇರುತ್ತವೆ. ಸಂಪ್ರದಾಯದ ಪ್ರಕಾರ ಇವುಗಳನ್ನು ಪೂಜಾ ಸ್ಥಳದಲ್ಲಿ ಇಡಬಾರದು ಎಂದು ಹೇಳಲಾಗುತ್ತದೆ. ಅವು ಹಾಳಾಗಿದ್ದರೆ ಗೌರವದಿಂದ ಬೇರೆ ರೀತಿಯಲ್ಲಿ ವಿಸರ್ಜನೆ ಮಾಡುವ ಪದ್ಧತಿಗಳು ಕೆಲವು ಕಡೆಗಳಲ್ಲಿವೆ. ಮೂರನೆಯ ತಪ್ಪು, ದೀಪವನ್ನು ನಿರ್ಲಕ್ಷಿಸುವುದು. ದೀಪ ಬೆಳಗಿಸುವುದು ಭಕ್ತಿಯ ಸಂಕೇತ. ದೀಪ ಹಚ್ಚಿದ ನಂತರ ಅದನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಬೇಕು. ದೀಪದ ಸುತ್ತಲೂ ಸ್ವಚ್ಛತೆ ಇರಬೇಕು. ಅಗ್ನಿ ಸುರಕ್ಷತೆಯನ್ನು ಗಮನಿಸಿರಬೇಕು. ನಾಲ್ಕನೇ ತಪ್ಪು, ಪೂಜಾ ಸ್ಥಳದಲ್ಲಿ ಅನಗತ್ಯ ವಸ್ತುಗಳನ್ನು ಇಡುವುದು. ಕೆಲವರು ಪೂಜಾ ಕೋಣೆಯನ್ನು ಸ್ಟೋರ್ ರೂಮ್ನಂತೆ ಬಳಸುತ್ತಾರೆ. ಹಳೆಯ ಬಟ್ಟೆಗಳು, ಬಿಲ್ಲುಗಳು, ಹಳೆಯ ವಸ್ತುಗಳು ಇವುಗಳನ್ನು ಪೂಜಾ ಸ್ಥಳದಲ್ಲಿ ರಾಶಿ ಮಾಡುವುದು ಸೂಕ್ತವಲ್ಲ ಎಂದು ಹಲವರು ನಂಬುತ್ತಾರೆ. ಪೂಜಾ ಸ್ಥಳ ಸರಳ ಮತ್ತು ಸ್ವಚ್ಛವಾಗಿರಲಿ, ಅಚ್ಚುಕಟ್ಟಾಗಿರಲಿ. ಐದನೆಯ ತಪ್ಪು, ಕೋಪ ಮತ್ತು ಜಗಳ. ಇದು ಅತ್ಯಂತ ಮುಖ್ಯ. ಪೂಜಾ ಕೋಣೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಹೊರಗೆ ಬಂದು ಜಗಳ ಮಾಡಿದರೆ ಪೂಜೆಯ ಅರ್ಥ ಕಡಿಮೆಯಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಭಕ್ತಿ ಎಂದರೆ ಕೇವಲ ದೀಪ ಹಚ್ಚುವುದು ಅಲ್ಲ, ಒಳ್ಳೆಯ ಮಾತು, ಒಳ್ಳೆಯ ನಡತೆ ಕೂಡ ಆಗಿದೆ. ಒಂದು ಕತೆ. ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ಅವನು ಪ್ರತಿದಿನ ಪೂಜೆ ಮಾಡುತ್ತಿದ್ದ. ಆದರೆ ಮನೆಯಲ್ಲಿ ಯಾವಾಗಲೂ ಕೋಪ ಮತ್ತು ಜಗಳ. ಒಮ್ಮೆ ಸಾಧು ಅವನ ಮನೆಗೆ ಬಂದ. ಸಾಧು ಕೇಳಿದ, ನೀನು ದೇವರನ್ನು ಪೂಜಿಸುತ್ತೀಯಾ? ವ್ಯಾಪಾರಿ ಹೇಳಿದ, ಹೌದು. ಸಾಧು ನಗುತ್ತಾ ಹೇಳಿದ, ದೇವರು ಮೊದಲು ನಿನ್ನ ಹೃದಯದಲ್ಲಿ ಇರಬೇಕು, ನಂತರ ಪೂಜಾ ಕೋಣೆಯಲ್ಲಿ. ಆ ದಿನದಿಂದ ವ್ಯಾಪಾರಿ ತನ್ನ ಸ್ವಭಾವವನ್ನು ಬದಲಿಸಿಕೊಂಡ. ಮನೆಯಲ್ಲಿ ಶಾಂತಿ ಹೆಚ್ಚಾಯಿತು. ಲಕ್ಷ್ಮೀ ಕೃಪೆ ಇರಲು ಏನು ಮಾಡಬೇಕು? ಮನೆಯನ್ನು ಸ್ವಚ್ಛವಾಗಿಡಬೇಕು. ಪ್ರತಿದಿನ ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು. ಹಿರಿಯರಿಗೆ ಗೌರವವನ್ನು ಸಲ್ಲಿಸಬೇಕು. ಬಡವರಿಗೆ ಸಹಾಯವನ್ನು ಮಾಡಬೇಕು. ಕುಟುಂಬದಲ್ಲಿ ಪ್ರೀತಿಯನ್ನು ಗಳಿಸಬೇಕು. ಸತ್ಯದ ಮಾರ್ಗದಲ್ಲಿ ನಡೆಯಿರಿ. ಕೊನೆಯ ಸಂದೇಶ ಸ್ನೇಹಿತರೆ, ಲಕ್ಷ್ಮೀದೇವಿಯ ಕೃಪೆ ಎಂದರೆ ಕೇವಲ ಹಣವಲ್ಲ,
ಮನೆಯಲ್ಲಿ ಸಂತೋಷ, ನೆಮ್ಮದಿ, ಆರೋಗ್ಯ, ಶಾಂತಿ, ಒಗ್ಗಟ್ಟು ಇವೆಲ್ಲವೂ ಸಮೃದ್ಧಿಯ ಭಾಗ. ಆದ್ದರಿಂದ ಪೂಜಾ ಕೋಣೆಯನ್ನು ಮಾತ್ರ ಅಲ್ಲ, ನಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ. ದೇವರ ಭಕ್ತಿಯೊಂದಿಗೆ ಒಳ್ಳೆಯ ಜೀವನ ನಡೆಸೋಣ.